ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ.
ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ 10 ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ 10 ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ 10 ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಮಾಡಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ. ನಿನ್ನೆ ಸಿಎಂ, ಇಂದು ಡಿಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಲಂಚ್ ಮೀಟಿಂಗ್ ಬಳಿಕ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ವರದಿಂದ ಡಿನ್ನರ್ ಮೀಟಿಂಗ್ ಆಗಿರತಕ್ಕಂಥದ್ದು. ಅದು ಡಿಕೆಶಿ ಆಪ್ತರೊಬ್ಬರ ಮನೆಯಲ್ಲಿ ಔತಣಕೂಟ ಏರ್ಪಡಿಸಲಾಗಿತ್ತು ಅಂತಕ್ಕಂತಹ ಮಾಹಿತಿ ಇದೆ. ಹಾಗಾಗಿ ಡಿಕೆಶಿ ಬಣದ ಈ ಒಂದು ಔತಣಕೂಟದಲ್ಲಿ 20 ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಚಿವ ಚಲುವರಾಯಸ್ವಾಮಿ, ಶಾಸಕ ರಂಗನಾಥ್, ಶಾಸಕ ಬಾಲಕೃಷ್ಣ, ಉದಯ್ ಸೇರಿ 10 ಹಲವರು ಪ್ರಮುಖ ಡಿಕೆಶಿ ಬಣದ ನಾಯಕರು ಈ ಒಂದು ಡಿಸಿಎಂ ಡಿಕೆಶಿ ಅವರ ಬಣದ ಡಿನ್ನರ್ ಮೀಟಿಂಗ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ, ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಇದೇ ಒಂದು ವೇಳೆಯಲ್ಲಿ ಆಸಿಫ್ ಸೇಠ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಸೇರಿದ್ರು. ಅದಕ್ಕೆ ಇದೀಗ ಉತ್ತರವನ್ನು ಕೊಡುವ ರೀತಿಯಲ್ಲಿ ಇವರು ಕೂಡ ಲಂಚ್ ಮೀಟಿಂಗ್ ಬಳಿಕ ಇದೀಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಡಿನ್ನರ್ ಪಾಲಿಟಿಕ್ಸ್ ಬೆಳಗಾವಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ.